ಸೊಸೈಟಿ ಮೂವ್ಮೆಂಟ್ ಇಂಡಿಯಾ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಮಧುರಾ ಕಾಲೋನಿ, ಬೋಳಮನದೊಡ್ಡಿ ರೋಡು, ರಾಯಚೂರು. ಲೋಕಾರ್ಪಣೆ ಸಮಾರಂಭ ಮಂಗಳವಾರ ದಿನಾಂಕ 14/4/2026 ಬೆಳಿಗ್ಗೆ 8 ಗಂಟೆಗೆ ಪಿರಮಿಡ್ ಅವಗಾಹನೆ ರ್ಯಾಲಿ, ಬೆಳಿಗ್ಗೆ 9:30ಕ್ಕೆ ಉದ್ಘಾಟನೆ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್. ಬಿಚ್ಚಾಲಿ ರಾಯರ ಜಪದಕಟ್ಟೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನು ಸರ್ವೆ ಕಾರ್ಯಕ್ಕೆ ಗ್ರಾಮಸ್ಥರ ವಿರೋಧ. 12ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದ ಪೊಲೀಸರು. ಬಿಗು ವಾತಾವರಣ. ಗೋಶಾಲೆಗೆ ಸೇರಿದ ಜಾಗದಲ್ಲಿ ಅನಧಿಕೃತ ಅಂಗಡಿಗಳ ದಾಖಲೆ, ಪರವಾನಗಿ ನೀಡಲು ಪಾಲಿಕೆ ಅಧಿಕಾರಿಗಳಿಂದ ನೋಟಿಸ್. ಮೀಸಲಾತಿ ಪ್ರಮಾಣ ಹೆಚ್ಚಿಸಲು ಆಗ್ರಹಿಸಿ CPIM ಪ್ರತಿಭಟನಾ ಧರಣಿ. ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ 14ರಂದು ಉದ್ಘಾಟನೆ, ಕೋಟೇಶ್ವರ ರಾವ್. ಏಪ್ರಿಲ್ 15ರಂದು ಜಾಗೀರ್ ಜಾಡಲದಿನ್ನಿ ನೀಲಾಂಬಿಕಾ ಬಸವ ಯೋಗಾಶ್ರಮದ 5ನೇ ವಾರ್ಷಿಕೋತ್ಸವ. ಬಸವ ತತ್ವ ಚಿಂತನಾ ಗೋಷ್ಠಿ, ಶ್ರೀ ವೀರಭದ್ರ ಸ್ವಾಮೀಜಿ. ಮತ್ತು ಗೃಹ ರಕ್ಷಕ ದಳ ಸಮಾದೇಷ್ಟರ ನೇಮಕಾತಿಗೆ ಅನರ್ಹರನ್ನು ಶಿಫಾರಸು ಮಾಡಿದ ಕಾಂಗ್ರೆಸ್ ನಾಯಕರು. ಸಣ್ಣಬಾಬು ಆರೋಪ. ರಾಯಚೂರು ತಾಲೂಕಿನಲ್ಲಿರುವ ಎಲೆಬಿಚ್ಚಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪಸ್ಸುಗೈದ ಜಪಕಟ್ಟೆಗೆ ಸಂಬಂಧಿಸಿದಂತೆ 4 ಎಕರೆ ಜಮೀನಿನಲ್ಲಿ 2 ಎಕರೆ 33 ಗುಂಟೆ ಜಮೀನು ಸರ್ಕಾರಕ್ಕೆ ಸೇರಿದ್ದರಿಂದ ಇಂದು ಸರ್ವೆಗೆ ತೆರಳಿದ ಅಧಿಕಾರಿಗಳ ಕಾರ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಯರಗೇರ ಪೊಲೀಸರು 12ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದಿರುವ ಘಟನೆ ಜರುಗಿದೆ. ಕಳೆದ ಅನೇಕ ವರ್ಷಗಳಿಂದ ಭೂಮಿಯನ್ನು ಉಳುಮೆ ಮಾಡುತ್ತಿರುವ ರೈತರು ಸರ್ವೆಗೆ ಆಕ್ಷೇಪ ವ್ಯಕ್ತಪಡಿಸಿ ವಿರೋಧಿಸಿದ್ದಾರೆ. ಮಂತ್ರಾಲಯ ಮಠ ಸರ್ಕಾರಕ್ಕೆ ಪತ್ರ ಬರೆದು ಮಂತ್ರಾಲಯ ಸೇರಿದ ಐತಿಹಾಸಿಕ ಸ್ಥಳ ಅಭಿವೃದ್ಧಿಗೆ ಮಠದ ಸುಪರ್ದಿಗೆ ನೀಡುವಂತೆ ಪತ್ರ ಬರೆದಿತ್ತು ಎಂದು ಹೇಳಲಾಗಿದೆ. ರಾಯರ ಜಪಕಟ್ಟೆಯು ಸುಪರ್ದಿಗೆ ಪಡೆಯಲು ಮಂತ್ರಾಲಯ ಮಠ ಪ್ರಯತ್ನಿಸಿತ್ತು. ಕಂದಾಯ ಇಲಾಖೆ ಅಧಿಕಾರಿಗಳು ಇಂದು ಭೂ ದಾಖಲೆ ಅಧಿಕಾರಿಗಳು, ಕಂದಾಯ ಹಾಗೂ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಸರ್ವೆಗೆ ತೆರಳಿದ್ದರು. ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರಿಂದ ಬಿಗು ವಾತಾವರಣ ತಲೆದೂರಿತ್ತು. ಉಳುಮೆ ಮಾಡುತ್ತಿರುವ ರೈತರು ಕಂದಾಯ ಇಲಾಖೆ ನೋಟಿಸ್ ನೀಡದೆ ಏಕಾಏಕಿ ತೆರವುಗೊಳಿಸಲು ಬಂದಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಯರಗೇರ ಪೊಲೀಸರು ವಶಕ್ಕೆ ಪಡೆದು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸಿದರು. ಕಂದಾಯ ಇಲಾಖೆ ದಾಖಲೆಯಂತೆ ಸರ್ವೆ ನಂಬರ್ನಲ್ಲಿ ಸರ್ಕಾರವೆಂದು ನಮೂದಾಗಿರುವುದರಿಂದ ರೈತರಿಗೆ ನೋಟಿಸ್ ನೀಡಲು ಬರುವುದಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದರಿಂದ ರೈತರು ಆಕ್ಷೇಪ ವ್ಯಕ್ತಪಡಿಸಿದರು. ಅಧಿಕಾರಿಗಳು ಸರ್ವೆ ಕಾರ್ಯ ಮುಂದುವರೆಸಿದ್ದು, ಅಧಿಕಾರಿಗಳು ನೀಡುವ ವರದಿ ಆಧಾರದ ಮೇಲೆ ಸರ್ಕಾರ ಅಂತಿಮ ಆದೇಶ ಹೊರಡಿಸಬೇಕಿದೆ. ಕಳೆದ ಅನೇಕ ವರ್ಷಗಳಿಂದ ಮಂತ್ರಾಲಯ ಮಠ ಜಪಕಟ್ಟೆಯನ್ನು ಮಠದ ಸುಪರ್ದಿಗೆ ಪಡೆಯುವ ಪ್ರಯತ್ನ ನಡೆಸುತ್ತಾ ಬಂದಿತ್ತು. ಅನೇಕ ವರ್ಷಗಳಿಂದ ಜಪಕಟ್ಟೆಯನ್ನು ಟ್ರಸ್ಟ್ನಿಂದ ನಿರ್ವಹಿಸಲಾಗುತ್ತಿತ್ತು. ಆದರೆ ಒತ್ತಾಯದಿಂದ ಮಂತ್ರಾಲಯ ಮಠ ಸೇರ್ಪಡೆ ಮಾಡುವ ಪ್ರಯತ್ನದ ವಿರುದ್ಧ ಟ್ರಸ್ಟ್ನ ಪದಾಧಿಕಾರಿಗಳು ಕೋರ್ಟ್ ಮೊರೆ ಹೋಗಿದ್ದರು. ಟ್ರಸ್ಟ್ ಸ್ವಾಧೀನದಲ್ಲಿಯೇ ಜಪಕಟ್ಟೆ ನಿರ್ವಹಣೆ ಮಾಡಲಾಗುತ್ತಿದೆ. ಸರ್ಕಾರಿ ಜಮೀನು ಇರುವ ಕುರಿತು ಗೊಂದಲಗಳು ಮುಂದುವರೆದಿವೆ. ಅಧಿಕಾರಿಗಳು ಸರ್ವೆ ಕಾರ್ಯ ಮುಂದುವರೆಸಿದ್ದಾರೆ.
ಏನ್ ಮಾತಾಡ್ತಾರೆ ನಗರದ ಗೋಶಾಲೆಗೆ ಸೇರಿದ ಜಾಗದಲ್ಲಿ ಅನಧಿಕೃತವಾಗಿ ಹಾಕಲಾಗಿರುವ ಶೋರೂಮ್, ಹೋಟೆಲ್ ಸೇರಿದಂತೆ ಇತರೆ ಮಳಿಗೆಗಳ ಮಾಲೀಕರಿಗೆ ಮಹಾನಗರ ಪಾಲಿಕೆ ನೋಟಿಸ್ ಜಾರಿ ದಾಖಲೆ ನೀಡುವಂತೆ ಸೂಚಿಸಿದೆ. ಇತ್ತೀಚೆಗಷ್ಟೇ ಗೋಶಾಲೆಗೆ ಸೇರಿದ ಜಾಗದಲ್ಲಿ ಅನಧಿಕೃತವಾಗಿ ಗೋಪಾಲ್ ಸಿಂಗ್ ಸೇರಿದಂತೆ ಇತರರು ಜಾಗವನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿರುವುದನ್ನು ಜಿಲ್ಲಾಧಿಕಾರಿಗಳು ರದ್ದುಗೊಳಿಸಿದ್ದರು. ಜಿಲ್ಲಾಧಿಕಾರಿಗಳ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದರಿಂದ ಯಥಾಸ್ಥಿತಿ ಕಾಪಾಡುವಂತೆ ಕೋರ್ಟ್ ಸೂಚನೆ ವಿಚಾರಣೆಯನ್ನು ಇದೇ ತಿಂಗಳು 17ರಂದು ನಿಗದಿಪಡಿಸಿದೆ. ಮಹಾನಗರ ಪಾಲಿಕೆ ಅಭಿಯಂತರರು ನೀಡಿದ ವರದಿ ಆಧರಿಸಿ ಅನಧಿಕೃತವಾಗಿ ಹಾಕಲಾಗಿರುವ ಅಂಗಡಿಗಳನ್ನು ಪಾಲಿಕೆಯಿಂದ ಪಡೆದ ಕಟ್ಟಡ ಪರವಾನಿಗೆ, ಟ್ರೇಡ್ ಲೈಸೆನ್ಸ್ ಸೇರಿ ಇತರೆ ಎಲ್ಲ ದಾಖಲೆಗಳನ್ನು ಪಾಲಿಕೆ ಒದಗಿಸಬೇಕು. ಇಲ್ಲದೆ ಹೋದಲ್ಲಿ ತೆರವುಗೊಳಿಸುವುದಾಗಿ ಎಚ್ಚರಿಸಿದ ನೋಟಿಸ್ ಜಾರಿ ಮಾಡಲಾಗಿದೆ. ಕಾರ್ಯಪಾಲಕ ಅಭಿಯಂತರರು ನೋಟಿಸ್ ಜಾರಿ ಮಾಡಿದ್ದು ಶೋರೂಮ್, ಟಿನ್ ಶೆಡ್ಗಳ ದಾಖಲೆ ಒದಗಿಸಲು ಸೂಚಿಸಿದ್ದಾರೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಳ ಮೀಸಲಾತಿ ಪ್ರಮಾಣ ಹೆಚ್ಚಳ ಜಾರಿಗೆ ಭಾರತ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಜಿಲ್ಲೆಯ ಸಂಸದರು ಮುತುವರ್ಜಿ ವಹಿಸುವಂತೆ ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಸಮಿತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲಾತಿ ಪ್ರಮಾಣ ಹೆಚ್ಚಿಸುವ ಕರ್ನಾಟಕದ ತೀರ್ಮಾನಕ್ಕೆ ಕೇಂದ್ರದ ಬಿಜೆಪಿ ಎನ್ಡಿಎ ಸರ್ಕಾರ ಕೂಡಲೇ ಅನುಮೋದನೆ ನೀಡಬೇಕು. ಇದನ್ನು ಸಂವಿಧಾನ ಶೆಡ್ಯೂಲ್ 9ರಲ್ಲಿ ಸೇರಿಸಿ ಕೇಂದ್ರದಲ್ಲಿರುವಂತೆ ಶೇಕಡ 17% ಮತ್ತು ಶೇಕಡ 7 ಜಾರಿಗೆ ಅನುವು ಮಾಡಿಕೊಡಬೇಕು. ಇದಕ್ಕಾಗಿ ಸಂಸದರು ವಿಶೇಷ ಒತ್ತಡವನ್ನು ಸರ್ಕಾರದ ಮೇಲೆ ಹೇರಬೇಕು ಎಂದರು. ಇಂದಿನ ನಿರುದ್ಯೋಗ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಭಾರತ ಒಕ್ಕೂಟದ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕು ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಯಾವುದೇ ಸಂದರ್ಭದಲ್ಲಿ ಸಾಮಾನ್ಯ ಗುಂಪಿಗೆ ವರ್ಗಾಯಿಸಬಾರದು. ಹಾಗೆಯೇ ಇಲಾಖೆಗಳಲ್ಲಿರುವ ಸುಮಾರು 3 ಲಕ್ಷ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿದರು. ಒಟ್ಟಾರೆ ಮೀಸಲಾತಿ ಪ್ರಮಾಣ ಶೇಕಡ 50ರಷ್ಟು ದಾಟಬಾರದೆನ್ನುವುದಕ್ಕೆ ಇಂದ್ರಸಹಾನಿ ಕೇಸನ್ನು ಉದಾಹರಿಸಿ ಮಾತನಾಡಲಾಗುತ್ತಿದ್ದು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣವನ್ನು ನೀಡಬೇಕು ಎನ್ನುವ ನೀತಿಗೆ ಅಡ್ಡಿಯಾಗುವುದರಿಂದ ಇಂದ್ರಸಹಾನಿ
ಚಂದ್ರಸಹಾನಿ ಕೇಸ್ನ ತೀರ್ಪಿನಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಮಿತಿಯನ್ನು ದಾಟಲು ಅವಕಾಶವಿದೆ ಎನ್ನುವುದನ್ನು ಗಮನಿಸಬೇಕು ಎಂದರು. ನೇಮಕಾತಿ ಪ್ರಕ್ರಿಯೆಯಲ್ಲಿ ರೋಸ್ಟರ್ ನಿಯಮಗಳಲ್ಲಿ ಎಡ ಬಲ ಸ್ಪೃಶ್ಯ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯವಾಗದಂತೆ ರಾಜ್ಯ ಸರ್ಕಾರ ಖಾತ್ರಿಗೊಳಿಸುವಂತೆ ಸಂಸದ ಕ್ರಿಯಾಶೀಲರಾಗಿ ಪಾತ್ರ ವಹಿಸಬೇಕು. ಉದ್ಯೋಗ ನೇಮಕಾತಿ ಮಾಡುವಾಗ ಒಳ ಮೀಸಲಾತಿಯ ಎಲ್ಲ ಪ್ರವರ್ಗಗಳಿಗೆ ನ್ಯಾಯಸಮ್ಮತವಾದ ರೀತಿಯ ರೋಸ್ಟರ್ ಬಿಂದು ಅಳವಡಿಸಬೇಕು. ಇದಕ್ಕಾಗಿ ಕಾನೂನು ತಜ್ಞರು, ಚಳುವಳಿ ಸಂಘಟನೆಗಳು, ಪ್ರತಿನಿಧಿಗಳು, ಅಧಿಕಾರಿಗಳನ್ನೊಳಗೊಂಡ ಸಮಾಲೋಚನೆ ಸಭೆಗಳನ್ನು ನಡೆಸಿ ತೀರ್ಮಾನ ಮಾಡಬೇಕು ಎಂದು ಒತ್ತಾಯಿಸಿದರು. ಕೊಡಲೇಬೇಕು, ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು. ಮೀಸಲಾತಿ ಹೆಸರಿನಲ್ಲಿ ಉದ್ಯೋಗಗಳ ನೇಮಕಾತಿಯನ್ನು ತಡೆಗಟ್ಟಿರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಎಲ್ಲ ಜನವರ್ಗಕ್ಕೆ ಮೀಸಲಾತಿ ಸರಿಯಾದ ರೀತಿಯಲ್ಲಿ ಹಂಚಿಕೆಯಾಗಲೇಬೇಕು. ಡಾಕ್ಟರ್ ನಾಗಮೋಹನ್ ದಾಸ್ ಅವರ ವರದಿ ಆಧಾರದ ಮೇಲೆ ಮೀಸಲಾತಿ ಜಾರಿಯಾಗಲೇಬೇಕು. ಅವರ ವರದಿ ಆಧಾರದ ಮೇಲೆ ಮೀಸಲಾತಿ ಜಾರಿಯಾಗಲೇಬೇಕು. ಎಲ್ಲ ವರ್ಗದ ಜನರಿಗೆ ಸಮಾನ ಹಂಚಿಕೆಯಾಗಿ ಮೀಸಲಾತಿ ಜಾರಿಯಾಗಲೇಬೇಕು. ರಾಜ್ಯದಲ್ಲಿ ಖಾಲಿ ಇರುವ 1 ಲಕ್ಷ ಹುದ್ದೆಗಳ ಭರ್ತಿ ಆಗಲೇಬೇಕು. ರಾಜ್ಯವನ್ನು ಭರ್ತಿ ಮಾಡಲೇಬೇಕು. ಮೀಸಲಾತಿಯ ಜಾರಿಯಾಗಲೇಬೇಕು. ಹಾಕ್ರಿ ಸರ್, ಒಂದು 2 ನಿಮಿಷ ಘೋಷಣೆ. ಸರ್ಕಾರಗಳಿಗೆ ಧಿಕ್ಕಾರ. ಏನೇ ಬರಲಿ ಮೀಸಲಾತಿ ಜಾರಿ ಮಾಡಲೇಬೇಕು. ಏನೇ ಬರಲಿ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಒಳ ಮೀಸಲಾತಿ ಜಾರಿಯಲ್ಲಿ ರಾಜಕೀಯ ಮಾಡತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ. ಕೂಡಲೇ 1 ಲಕ್ಷ ಉದ್ಯೋಗಗಳನ್ನು ಭರ್ತಿ ಮಾಡಲೇಬೇಕು. ಏನೇ ಬರಲಿ ಇಂದು ರಾಜ್ಯಾದ್ಯಂತ ಸಂಸದರ ಕಚೇರಿ ಮುಂದೆ ಇರತಕ್ಕಂಥ ಸಿಪಿಐಎಂ ಹೋರಾಟಕ್ಕೆ, ಇಂದು ರಾಜ್ಯಾದ್ಯಂತ ಇರತಕ್ಕಂಥ ಸಂಸದರ ಕಚೇರಿ ಮುಂದೆ ಇರತಕ್ಕಂಥ ಸಿಪಿಐಎಂ ಹೋರಾಟಕ್ಕೆ ಏನೇ ಬರಲಿ ಈ ಸಂದರ್ಭದಲ್ಲಿ ಪ್ರಮುಖರಾದ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ಪ್ರಮುಖರಾದ ಎಚ್ ಪದ್ಮ, ಡಿಎಸ್ ಶರಣಬಸವ, ನರಸಣ್ಣ ನಾಯಕ, ಗಿರಿಯಪ್ಪ, ಶಬ್ಬೀರ್ ಜಾಲಹಳ್ಳಿ, ದೇವೇಂದ್ರ ಗೌಡ, ಗೋಕುರಮ್ಮ, ಗಂಗಮ್ಮ ಸೇರಿ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ ಸಿಬಿಎಸ್ಸಿಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ ಸಿಬಿಎಸ್ಸಿ. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಇಂಡಿಯಾ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಮಧುರಾ ಕಾಲೋನಿ, ಬೋಳಮನದೊಡ್ಡಿ ರೋಡು, ರಾಯಚೂರು. ಲೋಕಾರ್ಪಣೆ ಸಮಾರಂಭ
ಮಂಗಳವಾರ ದಿನಾಂಕ 14/4/2026 ಬೆಳಗ್ಗೆ 8 ಗಂಟೆಗೆ ಪಿರಮಿಡ್ ಅವಗಾಹನೆ ರ್ಯಾಲಿ, ಬೆಳಗ್ಗೆ 9:30ಕ್ಕೆ ಉದ್ಘಾಟನೆ ಮತ್ತು ಜ್ಯೋತಿ ಪ್ರಜ್ವಲನೆ, ಬೆಳಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗೆ ಪ್ರಾಣ ಪ್ರತಿಷ್ಠಾಪನೆ, ಸಂಗೀತ ಧ್ಯಾನದೊಂದಿಗೆ ಮಧ್ಯಾಹ್ನ 12ರಿಂದ 1:30ರವರೆಗೆ ಸಜ್ಜನ ಸಾಂಗತ್ಯ. ಎಲ್ಲರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಬಿ ಗೋವಿಂದ್ ಅಧ್ಯಕ್ಷರು, ಎ ಕೋಟೇಶ್ವರ ರಾವ್ ನ್ಯೂ ಐಜೆ ಮಾಸ್ಟರ್ ಹಿರಿಯ ಸಲಹೆಗಾರರು, ಗಾಣಧಾಳ ಲಕ್ಷ್ಮೀಪತಿ ಸಲಹೆಗಾರರು, ಕೆ ಭೀಮಾಶಂಕರ್ ಸಲಹೆಗಾರರು, ಜಿಆರ್ ಬಸಣ್ಣ ಕಾರ್ಯದರ್ಶಿ ಹಾಗೂ ಮಾರಂ ಹೇಮನಾರಾಯಣ ಪಿರಮಿಡ್ ಮಾಸ್ಟರ್. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B, ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ಒಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಪಿರಮಿಡ್ ಆಧ್ಯಾತ್ಮಿಕ ಕೇಂದ್ರದಿಂದ ಏಪ್ರಿಲ್ 14ರಂದು ನಗರದ ಬೋಳಮಾನದೊಡ್ಡಿ ರಸ್ತೆ, ಮಧುರಾ ಕಾಲೋನಿಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗಲಿದೆ ಎಂದು ಸಂಸ್ಥೆಯ ಹಿರಿಯ ಸಲಹೆಗಾರ ಎ ಕೋಟೇಶ್ವರ ರಾವ್ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಬೆಳಿಗ್ಗೆ 8 ಗಂಟೆಗೆ ರ್ಯಾಲಿ ನಡೆಯಲಿದ್ದು 9:30ಕ್ಕೆ ಧ್ಯಾನ ಮಂದಿರದ ಉದ್ಘಾಟನೆ, ಪ್ರಾಣ ಪ್ರತಿಷ್ಠಾಪನೆ, ಸಂಗೀತ ಧ್ಯಾನದೊಂದಿಗೆ ನೆರವೇರಲಿದೆ. ಧ್ಯಾನದಿಂದ ಜ್ಞಾನ ವೃದ್ಧಿಯೊಂದಿಗೆ ದೇಹ ಆರೋಗ್ಯವು ಬದಲಾವಣೆಯಾಗಲು ಕಾರಣವಾಗಲಿದೆ. ಪಿರಮಿಡ್ನಲ್ಲಿ ಧ್ಯಾನ ಮಾಡುವುದರಿಂದ ಏಕಾಗ್ರತೆ, ಶಾರೀರಿಕ ಆರೋಗ್ಯ ದೊರೆಯಲಿದೆ. ರಾಯಚೂರಿನಲ್ಲಿ 13ನೇ ಶತಮಾನದಲ್ಲಿ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇರುವ ಮೆಕ್ಕಾ ದರ್ವಾಜ್ನಲ್ಲಿ ಪಿರಮಿಡ್ ಇದೆ. ಗುರುತ್ವಾಕರ್ಷಣೆಗೆ ಪಿರಮಿಡ್ ಕಾರಣವಾಗುತ್ತದೆ. ನಗರದ ಜನರು ಪ್ರತಿಯೊಬ್ಬರೂ ಆಗಮಿಸಿ ಧ್ಯಾನ ಮಂದಿರದಲ್ಲಿ ಭಾಗವಹಿಸಬೇಕು ಎಂದರು. ನಮ್ಮ ಎಳದೊರನಾಡಿನ ಈ ಪ್ರದೇಶದಲ್ಲಿ ಒಂದು ಚಾರಿತ್ರಾತ್ಮಕ ಘಟ್ಟ ಆರಂಭ ಆಗಲಿದೆ. ಮೊಟ್ಟ ಮೊದಲನೇ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನೆ ದಿನಾಂಕ 14/4/2026 ಬೆಳಗಿನ ಸಮಯದಲ್ಲಿ 9:30 ಆಗಲಿದೆ. ಇದರ ಹಿಂದೆ ಉದ್ದೇಶ ಒಂದೇ ಒಂದು, ಪ್ರತಿಯೊಬ್ಬ ಸಾರ್ವಜನಿಕರು ಸಾಧನೆಯಿಂದ ಸಂಪೂರ್ಣ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪಡೆಯಬೇಕು. ಸಂಪೂರ್ಣ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಈ ಧ್ಯಾನ ಮಂದಿರ ನಿರ್ಮಾಣ ಆಗಿದೆ. ಈ ಧ್ಯಾನ ಮಂದಿರವು ಗೋಳಮಂಜಲಿ ರೋಡ್, ಮಧುರಾನಗರ್ ಕಾಲನಿ, ಬಿಲ್ವ ಮಂದಿರ ಹಿಂಭಾಗದಲ್ಲಿ ಇದೆ. ನಾಳೆ ಬೆಳಗ್ಗೆ ಸರಿಯಾಗಿ 9:30ಕ್ಕೆ ಜ್ಯೋತಿ ಪ್ರಜ್ವಲನ ಮತ್ತು ಉದ್ಘಾಟನಾ ಸಮಾರಂಭ ಇರುತ್ತೆ. 10 ಗಂಟೆಯಿಂದ 12 ಗಂಟೆವರೆಗೂ ಮೊದಲನೇ ಬಾರಿಗೆ ರಾಯಚೂರು ಪಟ್ಟಣದಲ್ಲಿ ಸಂಗೀತ ಧ್ಯಾನೋತ್ಸವ ಅನ್ನೋ ಕಾರ್ಯಕ್ರಮವೂ ನಡೆಯುತ್ತೆ. ಆ ಉದ್ಘಾಟನಾ ಸಮಾರಂಭ ಅಂಗವಾಗಿ 120 ನಿಮಿಷಗಳ ಕಾಲ ಸಂಗೀತದ ಜೊತೆ ಧ್ಯಾನ ಇರುತ್ತೆ. ಸೊ ನಿಮ್ಮ ಮುಖಾಂತರ ರಾಯಚೂರು ಜಿಲ್ಲೆ ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂದರೆ ಎಲ್ಲರೂ ಸರಿಯಾಗಿ 9:30 ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಬಿ ಗೋವಿಂದ್, ಸಲಹೆಗಾರರಾದ ಗಾಣಧಾಳ ಲಕ್ಷ್ಮೀಪತಿ, ಕಾರ್ಯದರ್ಶಿ ಜಿಆರ್ ಬಸಣ್ಣ, ಮಾರಂ ಹೇಮನಾರಾಯಣ, ಇಲ್ಲೂರು ಜ್ಯೋತಿ ಇದ್ದರು. ಅರಕೆರೆ ತಾಲೂಕಿನ ಜಾಗಿರ ಜಾಡಲದಿನ್ನಿ ಗ್ರಾಮದ ಶ್ರೀ ನೀಲಾಂಬಿಕೆ ಬಸವ ಯೋಗಾಶ್ರಮದ 5ನೇ ವಾರ್ಷಿಕೋತ್ಸವ ಹಾಗೂ 85ನೇ ಬಸವ ತತ್ವ ಚಿಂತನ ಗೋಷ್ಠಿ ಏಪ್ರಿಲ್ 15ರಂದು ಮಧ್ಯಾಹ್ನ 3 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಯೋಗಾಶ್ರಮದ ಅಧ್ಯಕ್ಷ ಶ್ರೀ ವೀರಭದ್ರ ಸ್ವಾಮೀಜಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಿಜಯಪುರ ಜಿಲ್ಲೆಯ ತಿಕೋಟ ವಿರಕ್ತ ಮಠದ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ವಹಿಸಲಿದ್ದಾರೆ. ಯಲಬುರ್ಗಾ ತಾಲೂಕಿನ ವಣಗೇರಿ ಮುನಗುಳಿ ವಿರಕ್ತ ಮಠದ ಶರಣ ಯಶವಂತ ದೇವರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿದೆ. 12ನೇ ಶತಮಾನದ ಬಸವಾದಿ ಶಿವಶರಣರ ಕುರಿತು ಉಪನ್ಯಾಸ ನಡೆಯಲಿದೆ. ಅಧ್ಯಕ್ಷತೆಯನ್ನು ಶ್ರೀ ವೀರಭದ್ರ ಸ್ವಾಮೀಜಿ ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಮಾಜಿ ಸಂಸದ ಬಿವಿ ನಾಯಕ್ ಉದ್ಘಾಟಿಸಲಿದ್ದಾರೆ. ಶಾಸಕಿ ಜಿ ಕರೆಮ್ಮ ನಾಯಕ್, ಮಾನ್ವಿ ಶಾಸಕ ಹಂಪಯ್ಯ ನಾಯಕ, ಮಾಜಿ ಸಚಿವ ಕೆ ಶಿವನಗೌಡ ನಾಯಕ, ಮಾಜಿ ಶಾಸಕ ಎ ಪಾಪರೆಡ್ಡಿ ಆಗಮಿಸಲಿದ್ದಾರೆ. ಅರಕೆರ, ದೇವದುರ್ಗ, ಸಿರವಾರ, ಮಾನ್ವಿ ಸೇರಿದಂತೆ ಅನೇಕ ಕಡೆಗಳಿಂದ ಬಸವ ಭಕ್ತರು ಭಾಗಿಯಾಗಲಿದ್ದಾರೆ. ವಚನ ಕಟ್ಟುಗಳ ಮೆರವಣಿಗೆ, ಡಾಕ್ಟರ್ ಶರಣಪ್ಪ ಗೋನಾಳ ತಂಡದಿಂದ ಸಂಗೀತ, ನುಲಿ ಚಂದಯ್ಯನವರ ವಚನ ಗಾಯನ ಕಾರ್ಯಕ್ರಮಗಳು ನಡೆಯಲಿವೆ. ರಾತ್ರಿ ದೇವತಗಲ್ ಗ್ರಾಮಸ್ಥರಿಂದ ಭಜನೆ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. 4/2020 ಬುಧವಾರ ಸಮಯ ಮಧ್ಯಾಹ್ನ 3 ಗಂಟೆಗೆ 3ರಿಂದ ಸಾಯಂಕಾಲ 9:30 ತನಕ ಕಾರ್ಯಕ್ರಮ ಇರ್ತದೆ. 3ರಿಂದ ನಮ್ಮದೇನಪ್ಪ ವಚನದ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ. ನಮ್ಮ ಜಾಗೃತಿ ಗ್ರಾಮದಿಂದ ನಮ್ಮ ಆಶ್ರಮದ ನೀಲಾಂಬಿಕೆ ಬಸವ ಆಶ್ರಮದಿಂದ ಹೋಗಿ ನಮ್ಮ ಜಾಗೃತಿ ಸಂಘದಲ್ಲಿ ಮೆರವಣಿಗೆ ಇರ್ತದೆ. ವಚನ ಮೆರವಣಿಗೆ ಅಂದರೆ ತೆರೆ ಮೇಲೆ ವಚನ ಸಾಹಿತ್ಯಗಳನ್ನು, ಬಸವಾದಿ ಶರಣರ ವಚನಗಳನ್ನು ತೆರೆ ಮೇಲೆ ಒಂದು ನಾಡಿನಾದ್ಯಂತ ಊರಾಗೆಲ್ಲ ಮೆರವಣಿಗೆ ಮಾಡೋದು. ಅವರಿವರ ಮಧ್ಯೆ ಎಲ್ಲರೂ ಕೂಡಿ ಮಾದಾರ ಚೆನ್ನಯ್ಯ, ತೋಹರ ಕಕ್ಕಯ್ಯ, ಹಡಪದ ಅಪ್ಪಣ್ಣ, ಮಡಿವಾಳ ಮಾಚಯ್ಯ, ಕಿನ್ನರಿ ಅಮ್ಮಯ್ಯ, ಸೂಫಿ ಸಂತ ಎಲ್ಲರೂ ಅವರಿವರಲ್ಲದೆ ಅವರಲ್ಲಿ ಜಾತಿ ಸ್ವಾಮಿಗಳ, ಯೋಗಿ ಸ್ವಾಮಿಗಳ ಅಲ್ಲಿ ವಚನಗಳ ಮೆರವಣಿಗೆ
ಒಡಕುಗಳು ಹೇಳೋದ್ರಿಂದ ಯಾರೇ ಆಗಲಿ ನಮ್ಮ ಪುರುವಂತಿಗೆ ಮುಖಾಂತರ ಒಡಕುಗಳನ್ನು ವಚನ ಸಾಹಿತ್ಯಗಳ ಸುರುಮಳೆ ಅಂತ ನಾವು ಅಲ್ಲಿಂದ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಲಿಂಗಾಯತ ಧರ್ಮದ ಸ್ಥಾಪಕ ಶ್ರೀ ವಿಶ್ವಗುರು ಅಖಂಡ ಭಾರತದ ಸಂಸ್ಥಾಪಕ ನಾಯಕ ಶ್ರೀ ವಿಶ್ವಗುರು ಬಸವಣ್ಣ. ಅಲ್ಲಿಂದ ಸಾನ್ನಿಧ್ಯ ಶರಣ ಶ್ರೀ ಮಣಿಪುರ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು, ವಿರಕ್ತ ಮಠ, ತಿಕೋಟ, ಬಿಜಾಪುರ ಶ್ರೀ ಜಿಲ್ಲಾ ಬಿಜಾಪುರ, ಪರಮ ಪೂಜ್ಯ ಹಾಗೂ ಶ್ರೀ ವಿರುದ್ಧಾನಂದ ಸ್ವಾಮೀಜಿಗಳು, ವಿರಕ್ತ ಮಠ, ಮನುಗುಳಿ ತಾಲೂಕು ಬಸವನ ಬಾಗೇವಾಡಿ ಜಿಲ್ಲಾ ಬಿಜಾಪುರ ಇವರಿಗೂ ಆಗಮಿಸಲಿದ್ದಾರೆ. ಅಲ್ಲಿಂದ ಸಮ್ಮುಖ ಶರಣ ಪರಮ ಪೂಜ್ಯ ಶ್ರೀ ಯಶವಂತ ದೇವರು ಬಸವ ಯೋಗಾಶ್ರಮ ವಣಗೇರಿ ತಾಲೂಕು ಯಲಬುರ್ಗ ಜಿಲ್ಲಾ ಕೊಪ್ಪಳ ಇವರು ಕೂಡ ಆಗಮಿಸಲಿದ್ದಾರೆ. ವಿಷಯ 12ನೇ ಶತಮಾನದ ಕುರಿತು ಬಸವಾದಿ ಶರಣರ ವಚನಗಳು. ಅಧ್ಯಕ್ಷತೆ ನಾವೇ ಇದಕ್ಕೆ ಶರಣ ಪರಮ ಪೂಜ್ಯ ಶ್ರೀ ಸ್ವಾಮಿಗಳು ಬಸವ ಯೋಗಾಶ್ರಮ ತಾಲೂಕು ಕಡೆಕೆರೆ ಜಿಲ್ಲಾ ಅಲ್ಲಿಂದ ಉದ್ಘಾಟನೆ ಶರಣಶ್ರೀ ವಿ ನಾಯಕ್ ಅವರು. ಇವರು ನಾನು ಅವರಿಗೂ ಬರೋಲ್ಲದೆ ನಮಗೆಲ್ಲರೂ ಬೇಕು, ವಿಜಯರು ಬೇಕು. ಅದರಾಗ ನಾವು ಬರೀ BJP ಕಾಂಗ್ರೆಸ್ ಎಲ್ಲರೂ ಪ್ರತಿಯೊಬ್ಬರು ಕಾರ್ಯಕ್ರಮ ಆ ಟೈಪಲ್ಲಿ ಉದ್ಘಾಟನೆ ಶ್ರೀ ವಿ ನಾಯಕ್ ಅವರು ಜನಪ್ರಿಯ ಮಾಜಿ ಶಾಸಕರು ರಾಯಚೂರು ಮತ್ತು ಯಾದಗಿರಿ ಮಾಡಿದ್ದಾರೆ. ಉಪಸ್ಥಿತಿ ಶರಣಶ್ರೀ ವಿ ಅಂಬಯ್ಯನಾಯಕ್ ಅವರು ಶಾಸಕರು ಮಾನವಿ ವಿಧಾನಸಭಾ ಕ್ಷೇತ್ರ ಅವರು ಆಗಮಿಸಿದ್ದಾರೆ. ಮತ್ತು ನಮ್ಮ ಶ್ರೀಮತಿ ಕರೆಯಮ್ಮ ನಮ್ಮ ದೇವರ ತಾಲೂಕು ಶಾಸಕರು ವಿಧಾನಸಭಾ ಕ್ಷೇತ್ರ ದೇವದುರ್ಗ, ಜಿ.ಕ. ನಾಯಕ್ ಅವರು ಶಾಸಕರು ವಿಧಾನಸಭಾ ಕ್ಷೇತ್ರ ದೇವದುರ್ಗ ಮತ್ತು ಉಪಸ್ಥಿತಿ ಶರಣಶ್ರೀ ಕೆ. ಶಿವಗೌಡ ನಾಯಕ್ ಅವರು ಮಾಜಿ ಸಚಿವರು. ಈ ಸಂದರ್ಭದಲ್ಲಿ ಶ್ರೀಶೈಲ ಬೇರಾದರ, ಬೆಟ್ಟಪ್ಪ ಕಸ್ತೂರಿ, ಅಯ್ಯನಗೌಡ ದೇವತಗಲ್, ಅಮರಪ್ಪ ಶಾಖವಾದಿ ಇದ್ದರು. ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಶರ ನೇಮಕಾತಿಯಲ್ಲಿ ಕಾಂಗ್ರೆಸ್ ನಾಯಕರು ಶಿಫಾರಸಿಗೆ ಕಾರಣವಾಗಿದ್ದು ಅನರ್ಹರನ್ನು ನೇಮಕ ಮಾಡಿದ್ದಾರೆ ಎಂದು ಮುಖಂಡ ಸಣ್ಣಬಾಬು ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ನಿರ್ವಹಿಸಿದ್ದರು. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರನ್ನು ಸಹ ಗುರುತಿಸದೆ ನಿರ್ಲಕ್ಷಿಸಿದೆ. ಮಹಮ್ಮದ್ ಶಾಲಂ ಇವರು ಅನರ್ಹರಿಗೆ ಪತ್ರ ನೀಡಿ ನೇಮಕಕ್ಕೆ ಕಾರಣವಾಗಿದ್ದಾರೆ. ಬಾಗಲಕೋಟೆ, ದಾವಣಗೆರೆ ಉಪಚುನಾವಣೆ ಗದ್ದಲದ ಮಧ್ಯೆ ರಾಜಕೀಯ ಪ್ರಭಾವಕ್ಕೆ ಸಮಾದೇಷ್ಟರನ್ನು ನೇಮಿಸಲಾಗಿದೆ. ಪರಿಶಿಷ್ಟ ಜಾತಿ ಜನರಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡದ ರಾಜ್ಯ ಸರ್ಕಾರ ಅನರ್ಹರನ್ನು ನೇಮಿಸುವ ಕೆಲಸದಲ್ಲಿ ತೊಡಗಿದೆ ಎಂದರು. ರಾಜಕೀಯ ಮಾಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ಸಾಹೇಬರು, ರವಿ ಸಾಹೇಬರು, ಮಹಮ್ಮದ್ ಶಾಲಂ ಅವರು ಅವರ ನೇತೃತ್ವದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ಹಗಲು ರಾತ್ರಿ ನನ್ನದೇ ಸೇವೆ ಮಾಡಿದ್ದೇನೆ. ಆದರೂ ಈ ಪಕ್ಷ ನನ್ನ ಯಾರ ನಾಮಿನೇಟ್ ಕನ್ಸಿಡರ್ ಮಾಡಿಲ್ಲ, ಅಧಿಕಾರ ಕೊಟ್ಟಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ನೋಡಿದ್ರು ಕೂಡ ಬಹಳ ಸಂಕಲನ ನನಗೆ ಬಹಳ ನೋವುಂಟು ಆಗಿದೆ. ಯಾಕಂದರೆ ಈಗಾಗಲೇ ಆಡಳಿತ ಪಕ್ಷ ನನಗೆ ಆಡಳಿತ ಪಕ್ಷ ಏನು ಮಾಡಿಲ್ಲ, ಬಹಳಷ್ಟು ಕಾಲ ಅಸಮಾಧಾನ ಮಾಡಿದೆ. ಆಗಲೂ ನಮ್ಮ ಬಾಗಲಕೋಟೆ, ದಾವಣಗೆರೆಯಲ್ಲಿ ಎಲೆಕ್ಷನ್ ಜಾರಿಗೆ ಆಗಿದ್ದು ಕೂಡ ಕಮಿನೆಂಟ್ ಪೋಸ್ಟ್ ಫಿಟ್ನೆಸ್ ಇಲ್ಲದವರಿಗೆ ಆರ್ಡರ್ ಮಾಡಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಆದರೂ ಸತತವಾಗಿ 35 ವರ್ಷದಿಂದ ಒಳ ಮೀಸಲಾತವಾಗಿ ಹೋರಾಟ ಮಾಡಿದ್ರು ಕೂಡ ಎಲ್ಲಿಗೂ ನ್ಯಾಯ ಇಲ್ಲ ಈ ರಾಜ್ಯ ಸರ್ಕಾರ. ಅದಕ್ಕೆ ರಾಯಚೂರು ಜನರು ಪ್ರಶ್ನೆ ಆಗ್ತದೆ. ಯಾಕಂದರೆ ಏನು ಮಾಡಿಕೊಂಡಿದ್ದೆ, ಏನು ಕಾಂಗ್ರೆಸ್ ಇಷ್ಟು ವರ್ಷದಿಂದ ಏನು ಮಾಡಿಕೊಂಡಿದ್ದೆ ಅಂತ ಕೇಳಿದ್ರು. ಆದ್ರೂ ನಾನು ಅಷ್ಟೇ ನೇತರಿಂದ
ಆದ್ರೂ ನಂದೇನೆ. ಇದ್ರ ಉದ್ದೇಶ ಏನಂದ್ರೆ ನನ್ನ ಪತ್ನಿಗೆ ಕ್ವಾಲಿಫಿಕೇಶನ್ ಇದ್ರೂ ಕೂಡ ಡೆಪ್ಯೂಟಿಗೆ ಆದರೂ ಕೂಡ ಬಟ್ ಕಮಾಂಡೆಂಟ್ ಪೋಸ್ಟ್ ಸೆಲೆಕ್ಟೆಡ್ ಆಗಿಲ್ಲ. ಅರ್ಚನಾ ಅವ್ರಿಗೆ ಇವ್ರನ್ನ ಮಾಡಕ್ ಈ ರಾಜಕೀಯ ಯಾರು ರಾಜಕಾರಣ ಯಾರು ಇಲ್ಲಿದ್ದವರು ನಾನು ಕೇಳಿದ್ರೆ ನನ್ನ ಕೈವಾಡ ಇಲ್ಲ, ನಿನ್ನ ಕೈವಾಡ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡ್ತೇನೆ. ಮತ್ತೆ ಅದರಲ್ಲಿ ಶಾಲಮ್ಮನವರು 8 ತಿಂಗಳ ಕೆಳಗೆ ಲೆಟರ್ ಬಂದಿದೆ, ಅದನ್ನು ನಮ್ಮ ಮಾಹಿತಿ ಬಂದಿದೆ. ಶಾಲಮ್ಮ, ನಮ್ಮ ಶಾಲಮ್ಮ. ಅದಕ್ಕೆ ನಮ್ಮ ಗಮನಕ್ಕೆ ಬಂದಿದೆ. ನಿಮ್ಮ ಮೂಲಕ ನಾವು ಈ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ, ಕಾರ್ಮಿಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ಬಳಗೇರಿ, ಚಾಲಕರ ಸಂಘದ ಅಧ್ಯಕ್ಷ ರಘು ಇಟೇಕರ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಚ್ಚಾಲಿ ರಾಯರ ಜಪದಕಟ್ಟೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನು ಸರ್ವೆ ಕಾರ್ಯಕ್ಕೆ ಗ್ರಾಮಸ್ಥರ ವಿರೋಧ, 12ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದ ಪೊಲೀಸರು, ಬಿಗು ವಾತಾವರಣ. ಗೋಶಾಲೆಗೆ ಸೇರಿದ ಜಾಗದಲ್ಲಿ ಅನಧಿಕೃತ ಅಂಗಡಿಗಳ ದಾಖಲೆ, ಪರವಾನಗಿ ನೀಡಲು ಪಾಲಿಕೆ ಅಧಿಕಾರಿಗಳಿಂದ ನೋಟಿಸ್. ಮೀಸಲಾತಿ ಪ್ರಮಾಣ ಹೆಚ್ಚಿಸಲು ಆಗ್ರಹಿಸಿ ಸಿಪಿಐಎಂ ಪ್ರತಿಭಟನಾ ಧರಣಿ. ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ 14ರಂದು ಉದ್ಘಾಟನೆ, ಕೋಟೇಶ್ವರ ರಾವ್. ಏಪ್ರಿಲ್ 15ರಂದು ಜಾಗೀರ್ ಜಾಡಲದಿನ್ನಿ ನೀಲಾಂಬಿಕಾ ಬಸವ ಯೋಗಾಶ್ರಮದ 5ನೇ ವಾರ್ಷಿಕೋತ್ಸವ, ಬಸವ ತತ್ವ ಚಿಂತನಾ ಗೋಷ್ಠಿ, ಶ್ರೀ ವೀರಭದ್ರ ಸ್ವಾಮೀಜಿ. ಮತ್ತು ಗೃಹ ರಕ್ಷಕ ದಳ ಸಮಾದೇಷ್ಟರ ನೇಮಕಾತಿಗೆ ಅನರ್ಹರನ್ನು ಶಿಫಾರಸು ಮಾಡಿದ ಕಾಂಗ್ರೆಸ್ ನಾಯಕರು, ಸಣ್ಣಬಾಬು ಆರೋಪ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.